ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ನೀವು ನಿಜವಾಗ್ಲೂ ಟೈಮ್ ನೋಡ್ಬೋದು ಎಷ್ಟು ಗಂಟೆಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ. ಈಗ ಸಮಯ 11 ನೀವು ನೋಡ್ಬೋದು. ಈ ಒಂದು ಒಳ್ಳೆ ಗಳಿಗೆಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಮಧ್ಯರಾತ್ರಿ ನಿಮಗೋಸ್ಕರ. ನಿಮ್ಮನ್ನು ತಡೆದಿರುವವರು ಯಾರು? ಎಂತಕಪ್ಪ ಈ 11 ಗಂಟೆ ರಾತ್ರಿಯಲ್ಲಿ ಬಿಗ್ ಬಾಸ್ ಮುಗಿದ ತಕ್ಷಣ ವೀಡಿಯೋ ಮಾಡೋಕ್ಕೆ ಕೂತಿದ್ದೀನಿ ಅಂದರೆ, ನಾವೆಲ್ಲ ಅಂದ್ಕೊಂಡಿದ್ದು ಏನಪ್ಪ ಅಂದರೆ ಗೌತಮಿಯವ್ರು ಹೋಗ್ಬೋದು, ಇಲ್ಲಾಂದರೆ ಭವ್ಯವ್ರು ಹೋಗ್ಬೋದು ಅಂತ ಕೊನೆಕ್ಷನ್ ತನಕ ಸಿಕ್ಕಾಬಡೆ ಕ್ಯೂರಿಯಾಸಿಟಿ ಇತ್ತು. ಆದರೆ ಎಲ್ಲೋ ಒಂದು ಕಡೆ ನೆನ್ನೆ ನಾವು ವೀಡಿಯೋ ಮಾಡಬೇಕಾದ್ರೆ, ಇವತ್ತು ವೀಡಿಯೋ ಮಾಡಬೇಕಾದ್ರೆ ಗೇಮ್ನಲ್ಲಿ ನಡೆದಂಥ ಒಂದು ಸಣ್ಣ ಮಿಸ್ಟೇಕ್ನ ಫೈಂಡ್ ಔಟ್ ಮಾಡಿ ಎಷ್ಟೋ ಜನ ಯೂಟ್ಯೂಬರ್ಸ್ಗಳು, ಎಷ್ಟೋ ಜನ ಇನ್ಫ್ಲುಯೆನ್ಸ್ಗಳು ಆ ಒಂದು ಪರ್ಟಿಕ್ಯುಲರ್ ಮ್ಯಾಟರ್ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾವುದೋ ಪರ್ಟಿಕ್ಯುಲರ್ ಮ್ಯಾಟರ್ ಅಂತಂದರೆ ಅದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ಏನಪ್ಪ ಅದು ಮ್ಯಾಟರ್ ಅಂತಂದರೆ, ನೆನ್ನೆ ಧನರಾಜ್ ಅವರು ಹೈಯೆಸ್ಟ್ ಮಾರ್ಕ್ಸಲ್ಲಿ ಸೇವ್ ಆಗ್ತಾರೆ. ಸೊ ಸೇವ್ ಆಗೋ ಮೂಮೆಂಟಲ್ಲಿ ಲಾಸ್ಟ್ ಒಂದು ಎಡವಟ್ ಮಾಡ್ಕೋತಾರೆ. ಎಡವಟ್ ಏನಪ್ಪ ಅಂತಂದರೆ, ಆ ಒಂದು ಕೀ ತಗೊಳ್ಳೋ ಒಂದು ಏನು ಗೇಮ್ ಬರುತ್ತೆ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ. ಆ ಗೇಮಲ್ಲಿ ಅವರು ಎದುರುಗಡೆ ಕನ್ನಡಿ ಇರುತ್ತೆ. ಕನ್ನಡಿಲಿ ಅವರು ಅದನ್ನು ಕರೆಕ್ಟಾಗಿ ಅವರು ಬಂದು ಕೈನೂ ಮುಗಿತಾರೆ. ಕೈ ಮುಗಿದು ಟ್ಯಾಂಕ್ಸ್ ಅಂತ ಹೇಳಿ ಆ ಮಿರರ್ಗೆ ಆಡ್ತಾರೆ. ಬಟ್ ಅವ್ರು ಮಾಡಿದ ತಪ್ಪು 200% ತಪ್ಪು. ನಾನು ಇಲ್ಲ ಅಂತ ವಾದನೆ ಮಾಡೋಕ್ಕೋಗಲ್ಲ. ಅವ್ರು ಆ್ಯಕ್ಚುಲಿ ಮೋಸ ಮಾಡೇ ಗೆದ್ದಿರೋದು. ಹಂಗೆ ಅಂದ್ಬಿಟ್ಟು ಅವರೊಬ್ಬರೇ ಮೋಸ ಮಾಡಿದ್ದಾರೆ ಅಂತಲ್ಲ, ತುಂಬ ಜನ ಮೋಸ ಮಾಡಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ಮೋಸ ಆಗಿರೋದು ನನ್ನ ಪ್ರಕಾರ, ನಾನು ಪ್ರಾಂಪ್ಟಾಗಿ ಹೇಳ್ಬೇಕು ಅಂತಂದರೆ ಭವ್ಯವ್ರ ಕಡೆಯಿಂದ. ಸೊ ಇದೆಲ್ಲ ಮ್ಯಾಟ್ರ್ ಆಗಲ್ಲ. ಬಿಗ್ ಬಾಸ್ ಏನು ಡಿಸಿಷನ್ ತಗೋತಾರೆ ಅದೇ ಲಾಸ್ಟ್ ಫೈನಲ್ ಮ್ಯಾಟರ್. ಬಟ್ ಏನಪ್ಪ ಅಂತಂದರೆ, ನಿನ್ನೆಯಿಂದ ಧನರಾಜ್ ಅವರು ಮಾತಾಡ್ತಾ ಇದ್ರು, ನೀವು ನೋಡಿರ್ಬೋದು. ಅರಕೆಯ ಕುರಿ ಇಲ್ಲ ಅಂದರೆ ಮಾರಿ ಹಬ್ಬದ ಒಂದು ಕುರಿ ಬಲಿ ಕೊಡ್ತಾರೆ, ಮಾರಿ ಹಬ್ಬದ ಕುರಿ ಬಲಿ ಕೊಡ್ತಾರೆ ಅಂತ. ಇಲ್ಲೋ ಒಂದು ಕಡೆ ಯಾರಪ್ಪ ಕುರಿ ಅವರು ಗೆದ್ದಿರೋ ಸೆಲೆಬ್ರೇಷನ್ ಎಲ್ಲ ಡೈಲಾಗ್ ಹೊಡಿತಿದ್ರು ಧನರಾಜ್ ಅವರು. ಬಟ್ ಬೇರೆ ಯಾರೂ ಅಲ್ಲ, ಆ ಮಾರಿ ಹಬ್ಬದ ಕುರಿ ಧನರಾಜ್ ಆಚಾರ್ಯವರು. ನೀವು ಕೇಳ್ತಾ ಇರೋದು ನಿಜ, ನಾನು ಹೇಳ್ತಾ ಇರೋದು ನಿಜ. ಧನರಾಜ್ ಅವ್ರು ಮಾಡ್ಕೊಂಡಿರೋ ಒಂದು ಸಣ್ಣ ಮಿಸ್ಟೇಕ್ ಏನಿದೆ, ಅವರು ಆ್ಯಕ್ಚುಲಿ 200+ ಇದ್ದರು. ಅದೊಂದು ಮಿಸ್ಟೇಕ್ ಮಾಡದೇಗಿದ್ರೆ 100% ಎಲ್ಲೋ ಒಂದು ಕಡೆ ಅವರು ಸೇವ್ ಆ ಒಂದು ಇಮ್ಯುನಿಟಿ ತೊಗೊಳ್ದೇ ಇದ್ರು ಸೇವ್ ಆಗುವಂಥದ್ದಲ್ಲಿ ಎಲ್ಲೋ ಒಂದು ಕಡೆ ಗೌತಮಿಯವರು ಇಲ್ಲಾಂದರೆ ಭವ್ಯವರು ಈ ಥರ ಯಾರಾದ್ರೊಬ್ಬರು ಮನೆಯಿಂದ ಆಚೆ ಕಡೆ ಹೋಗ್ತಿದ್ರು. ಬಟ್ ಸಂಕ್ರಾಂತಿ ಹಬ್ಬದ ಒಂದು ಆಫರ್ನ ಇಟ್ಕೊಂಡು ಇವತ್ತು ರಾತ್ರಿ ಹೋಗ್ಬೇಕಾದವ್ರನ್ನ, ಈಗ ಹೋಗ್ಬೇಕಾದವ್ರನ್ನ ಕ್ಯಾನ್ಸಲ್ ಮಾಡಿ ಮಾರನೇ ದಿನ ಬೆಳಗ್ಗೆ, ಅಂದರೆ ಇವತ್ತು ಬುಧವಾರ ಬೆಳಗ್ಗೆ ಅಲ್ಲಿ ಏನು ನಡೆದಿರುತ್ತೆ ಅದ್ರ ಪ್ರಕಾರ ಹೇಳಬೇಕು ಅಂದರೆ ಧನರಾಜ್ ಅವ್ರು ಹೋಗಿರೋದು 200% ಕನ್ಫರ್ಮ್. ಏಕೆಂದರೆ ಅವರೇ ಬಾಯ್ಬಿಟ್ಟು ಹೇಳ್ತಾರೆ, ಮಾಡಲೇಬೇಕು ಅಂತ ಡಿಸೈಡ್ ಆಗಿರೋದ್ರಿಂದ ಮಿಡ್ ವೀಕ್ ಎಲಿಮಿನೇಷನ್ನ ಧನರಾಜ್ ಅವರು ಹೋಗಿದ್ದಾರೆ. ಇಷ್ಟೊತ್ತಲ್ಲಿ ಈ ವಿಡಿಯೋ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಯಾರು ಈ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನು ಆ್ಯಕ್ಚುಲಿ ಸ್ವಲ್ಪ ಸೋಂಬೇರಿ, ಲೇಟಾಗಿ ಮಾಡೋದು ಆಮೇಲೆ ಮಾಡೋಣ ಅಂತಿತ್ತು. ಬಟ್ ಇವಾಗ ನನಗೆ ಇಷ್ಟೊತ್ತಲ್ಲಿ ನೀವು ಈಗಲೂ ನೋಡ್ಬೋದು, ಸಮಯ ಬಂದು 11:14 ರಾತ್ರಿ. ಇಷ್ಟೊತ್ತಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ನೀವು ಸಪೋರ್ಟ್ ಮಾಡಲೇಬೇಕು ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ನೋಡೋಣ, ನಾವು ಅಂದ್ಕೊಂಡಿರೋ ಪ್ರಕಾರ ಧನರಾಜ್ ಅವ್ರು ಹೋಗ್ತಾರಾ ಇಲ್ಲ ಬೇರೆಯವ್ರು ಹೋಗ್ತಾರಂತ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ.